ನನಗನ್ಸುತ್ತೆ ಕಾಂಗ್ರೆಸ್ ಈ ಸರಿ ಡಿ ಕೆ ಶಿವಕುಮಾರ್ ನಾನು ಪವರ್ಫುಲ್ ಅಂತ ಇದ್ರಲ್ಲ, ನಾನು ಭಾಳ ಪವರ್ಫುಲ್, ಬನ್ರಿ ನೋಡೋಣ ಗ್ರಾಮಾಂತರದಲ್ಲಿ ಯಾರ್ಯಾರು ತೊಡೆ ತಡ್ತಿರೋ ಬನ್ರಿ ಅಂದರು. ಸಾಮಾನ್ಯ ನಮ್ಮ ಡಾಕ್ಟ್ರು ಯಾವ ಪಾರ್ಟಿ ಕಾರ್ಯಕರ್ತರು ಅಲ್ಲ. ಅವರು ಯಾವ ಪಾರ್ಟಿ ಕೆಲಸ ಮಾಡಿದ್ರಾ? ಏನೂ ಇಲ್ಲ, ಡಾಕ್ಟ್ರು ಕೆಲಸ ಮಾಡ್ಕೊಂಡಿದ್ರು. ಬಂದು 3 ತಿಂಗಳಿಗೆ 2.25 ಲಕ್ಷ ಲೀಡು, 2.25 ಲಕ್ಷ ಲೀಡು. ಅಲ್ಲಿ ಡಿ ಕೆ ಶಿವಕುಮಾರ್ ಸೋತಾಯಿತು. ಮೈಸೂರಲ್ಲಿ ಸಿದ್ದರಾಮಯ್ಯ ನಾನೇ ಅಂತ ಇದ್ರು. ಮೈಸೂರಲ್ಲಿ ಬಿ ಜೆ ಪಿ ಅಭ್ಯರ್ಥಿ ನಮ್ಮ ಮಹಾರಾಜರು ಯದುವೀರ್ ಅವರು ಗೆದ್ದಾಯಿತು. 2 ಕಡೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ 2 ಕಡೆನೂ ಇವತ್ತು ಬಿ ಜೆ ಪಿ ಗೆಲುವನ್ನು ಸಾಧಿಸಿದೆ. ಇವತ್ತು ಕರ್ನಾಟಕದಲ್ಲಿ ಒಂದು ವಾತಾವರಣ ಇದೆ. ಕಾಂಗ್ರೆಸ್ ಬಂದು ನಾವು ಗ್ಯಾರಂಟಿ ಕೊಡ್ತೀರಿ, 2,000 ರೂಪಾಯಿ ಕೊಡ್ತೀರಿ, ಕರೆಂಟ್ ಫ್ರೀ, ಮಾದೇವಪ್ಪ ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂದರು, ನಿನಗೂ ಫ್ರೀ ಅಂದರು. ಆಮೇಲೆ ವಿದ್ಯಾರ್ಥಿಗಳು ಯಾರು ನಿರುದ್ಯೋಗಿಗಳಿರ್ತಾರೆ, ಕರ್ನಾಟಕದಲ್ಲಿ ಏನೂ ಇಲ್ಲ, ನಿರುದ್ಯೋಗಿಗಳು ಒಂದು 50 ಲಕ್ಷ ಜನ ಇರ್ಬೋದು. ಇದುವರೆಗೂ 1 ಲಕ್ಷ ಜನಕ್ಕೆ ಕೊಟ್ಟಿದ್ದಾರೆ. 50 ಲಕ್ಷ ಎಲ್ಲಿ, 1 ಲಕ್ಷ ಎಲ್ಲಿ ಇಲ್ಲ. ಸರ್ಕಾರದಲ್ಲಿ ಪಾಪರ್ ಹುಟ್ಟಿದ್ದಾರೆ. ಸರ್ಕಾರದಲ್ಲಿ 1 ನಯಾ ಪೈಸೆ ದುಡ್ಡು ಇಲ್ಲ. ಅದಕ್ಕೆ ಈಗ ಪೆಟ್ರೋಲ್ ಮೇಲೆ ತೆರಿಗೆ ಹಾಕಿದ್ರು, ಡೀಸೆಲ್ ಮೇಲೆ ತೆರಿಗೆ ಹಾಕಿದ್ರು, ಹಾಲಿನ ದರ 2 ಸರಿ ಜಾಸ್ತಿ ಮಾಡಿದ್ರು. 2 ಸರಿ ನಮ್ಮ ಕೇಳಿದ್ಕೆ ಏನಂದ್ರು, ನಾವೆಲ್ಲ ಹಾಲಿಂದ ಏನು ಮಾಡ್ತೀರೋ ಅದೆಲ್ಲ ರೈತರು ಕೊಡ್ತೀರಿ ಅಂದರು. ಯಾರಾದರೂ ರೈತರು ಕೊಟ್ಟಿದ್ದಾರ? ರೈತರು ಕೊಟ್ಟಿದ್ದಾರ? ಹಾಲಿನ ಸಬ್ಸಿಡಿ 9 ತಿಂಗಳಿಂದ ಕೊಟ್ಟಿಲ್ಲ. 900 ಕೋಟಿ ಕೊಡಬೇಕು ಹಾಲಿನ ಸಬ್ಸಿಡಿ. ಯಾರು ರೈತರು ಹಾಲನ್ನು ಡೈರಿಗೆ ಹಾಕ್ತಾರೆ, ಸರ್ಕಾರದ ಯಡಿಯೂರಪ್ಪನವ್ರು ಇದ್ದಾಗ ಹಾಲಿನ ಸಬ್ಸಿಡಿಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು ಯಡಿಯೂರಪ್ಪನವರು. ಆ ಸಬ್ಸಿಡಿನೂ 900 ಕೋಟಿ ರೂಪಾಯಿ ಕೊಡೋಕ್ಕಾಗಿಲ್ಲ. ಈಗಿನ ಮೇಲೆ ಬಸ್ ದರ ಜಾಸ್ತಿ ಮಾಡ್ತಾರೆ. ರೆಡಿ ಆಗೈತೆ, ಅವಾಗೆ ಬಸ್ ದರ ರೆಡಿ ಮಾಡ್ಕೊಂಡವ್ರೆ ಜಾಸ್ತಿ ಮಾಡೋಕ್ಕೆ. ಆಮೇಲೆ ಇನ್ನೊಂದು ಒಳ್ಳೆ ಸುದ್ದಿ ಯಾರಿಗೆ ಗುಂಡಾಕೋರ್ಗೆ 30 ರೂಪಾಯಿ ಮತ್ತೆ ಜಾಸ್ತಿ ಮಾಡ್ತಾವ್ರೆ ನೆಕ್ಸ್ಟ್ ಮಂತಿಂದ. ಪೆಟ್ರೋಲ್ ಕ್ವಾರ್ಟರ್ ಮೇಲೆ, ಫುಲ್ ಬಾಟ್ಲ್ ಮೇಲೆಲ್ಲ ಕ್ವಾರ್ಟರ್ ಮೇಲೆ 30 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಅದಕ್ಕೂ ತಯಾರಾಗಿರ್ಬೇಕು. ಇವಾಗ ಮೊನ್ನೆ 50 ರೂಪಾಯಿ ಆಯಿತು ಕ್ವಾರ್ಟರ್ ಮೇಲೆ, ಈಗ ಮತ್ತೆ 30 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ದಾರೆ ಕ್ವಾರ್ಟರ್. ಮೊದಲು ಕ್ವಾರ್ಟರ್ ಹೊಡೆದ್ರೆ ಟೈಟ್ ಆಗೋರು, ಈ ಕ್ವಾರ್ಟರ್ ನೋಡಿದ್ರೆ ಟೈಟ್ ಆಗೋಗ್ಬಿಡ್ತಾರೆ. ಅಷ್ಟು ಬೆಲೆ ಇದೆ. ಕ್ವಾರ್ಟರ್ ನೋಡಿದ್ರೆ ಟೈಟು.